4 ತಿಂಗಳಿಂದ ಬಿಕೋ ಎನ್ನುತ್ತಿದ್ದ ಮಾಂದಲಪಟ್ಟಿಯಲ್ಲಿ ಪ್ರವಾಸಿ ಹಕ್ಕಿಗಳ ಕಲರವ ಆರಂಭವಾಗಿದೆ. ಶುಕ್ರವಾರದಿಂದ ಮಾಂದಲಪಟ್ಟಿ ಪ್ರವೇಶ ಅಧಿಕೃತವಾಗಿ ಶುಭಾರಂಭವಾಗಿದೆ. ನೂತನ ರಸ್ತೆ ಸೌಲಭ್ಯದಿಂದ ಕಂಗೊಳಿಸುತ್ತಿರುವ ಮಾಂದಲಪಟ್ಟಿ ನಿಸರ್ಗ ವೀಕ್ಷಣೆಗೆ ಹೊದ್ದೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಹಂಸ ಶುಕ್ರವಾರ ವಿದ್ಯುಕ್ತ ಚಾಲನೆ ನೀಡಿದರು. ಶಾಸಕ ಡಾಕ್ಟರ್ ಮಂತರಗೌಡ ತುರ್ತು ಕಾರ್ಯ ನಿಮಿತ್ತ ಬೆಂಗಳೂರಿಗೆ ತೆರಳಿರೋದ್ರಿಂದ ಅವರ ಸೂಚನೆ ಮೇರೆಗೆ ಹಂಸ ಮಾಂದಲಪಟ್ಟಿ ಪ್ರವೇಶಕ್ಕೆ ಹಸಿರು ನಿಶಾನೆ ತೋರಿದ್ರು. ಈ ಸಂದರ್ಭ ಚಿತ್ತಾರದೊಂದಿಗೆ ಮಾತನಾಡಿದ ಹಂಸ, ಶಾಸಕರು ಇನ್ನೂ 50 ಲಕ್ಷ ಹಣವನ್ನು ಕಾಯ್ದಿರಿಸಿದ್ದು ಮುಂದಿನ ದಿನಗಳಲ್ಲಿ ರಸ್ತೆ ದುರಸ್ತಿಗೆ ಬಳಸಲಿದ್ದಾರೆ ಎಂದ ಅವರು, ಪ್ರವಾಸಿಗರಿದ್ದರೆ ಮಾತ್ರ ಮಾಂದಲಪಟ್ಟಿ ಅಸ್ತಿತ್ವಕ್ಕೆ ಗೌರವ ಎಂದರು. ಈ ಹಿನ್ನೆಲೆಯಲ್ಲಿ ಮಾಂದಲಪಟ್ಟಿಗೆ ಬರುವ ಪ್ರವಾಸಿಗರಿಗೆ ಯಾವುದೇ ಸಮಸ್ಯೆಯಾಗದಂತೆ ಅರಣ್ಯ ಇಲಾಖೆ ಗಮನ ಹರಿಸಬೇಕೆಂದು ಹಂಸ ಕಿವಿಮಾತು ಹೇಳಿದರು. ಸುಮಾರು 60 ಲಕ್ಷದ ಅನುದಾನದಲ್ಲಿ ಫಾರೆಸ್ಟ್ ಅವರ ನಿಧಿಯಲ್ಲ ವೈಲ್ಡ್ ಲೈಫ್ ಫಾರೆಸ್ಟ್ ಅವರ ನಿಧಿಯಿಂದ ಹಾಗೂ ನಮ್ಮ ಶಾಸಕರ ಸೂಚನೆ ಮೇರೆಗೆ ಈ ರಸ್ತೆಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಅದೇ ರೀತಿ ಇವತ್ತು ಈ ಕೊಡಗಿನ ಪ್ರವಾಸಿ ತಾಣ ಮಾಂದಲಪಟ್ಟಿ ಬೇಕಾದಷ್ಟು ಟೂರಿಸ್ಟುಗಳು ಬರುವ ಒಂದು ಜಾಗ. ಅದನ್ನು ಮನಗಂಡು ಶಾಸಕರು ಈಗ ತಾನೇ ಮೊನ್ನೆ ಎಲ್ಲ ಇಂಜಿನಿಯರನ್ನು ಕರೆದುಬಿಟ್ಟು ಒಂದು ಸಭೆ ಮಾಡಿದ್ದಾರೆ. ಆದಷ್ಟು ಬೇಗ ಈ ರಸ್ತೆಗಳು ನೋಡ್ತಾ ಇದ್ದೀನಿ, ಸುಮಾರು ಜಾಗದಲ್ಲಿ ತುಂಬ ಹದಗೆಟ್ಟಿದೆ. ಆದಷ್ಟು ಬೇಗ ಶಾಸಕರು 10 ದಿವಸದಲ್ಲಿ ಊರವ್ರ ಹತ್ರ ಕೇಳ್ಕೊಂಡು ಆವತ್ತು ಮೀಟಿಂಗ್ ಮಾಡುವಾಗ ಹೇಳಿದ್ದಾರೆ, 10 ದಿವಸದಲ್ಲಿ ನಾನು ಸಹ ಬರ್ತೀನಿ, ಇಂಜಿನಿಯರ್ ನಾನೇ ಕರ್ಕೊಂಡು ಬರ್ತೀನಿ, 2 ಸೈಡು ಅಗಲ ಮಾಡಿ ರೋಡ್ ಮಾಡೋ ವ್ಯವಸ್ಥೆ ಆದಷ್ಟು ಬೇಗ ಮಾಡ್ತೀನಿ ಅಂತೇಳಿ ಶಾಸಕರು ಹೇಳಿದ್ದಾರೆ. ಅದೇ ರೀತಿ ಒಂದು 10-15 ದಿವಸದಲ್ಲಿ ಶಾಸಕರು ಬರ್ತಾರೆ. ಕಲ್ಲು ಹಾಕುವ ಎಲ್ಲಿ ಹಾಳಾಗಿದೆ ರೋಡು ಆ ಜಾಗದಲ್ಲಿ ಟೆಂಪ್ರವರಿಯಾಗಿ ಕಲ್ಲು ಹಾಕುವ ವ್ಯವಸ್ಥೆ ಈಗ ಇಂಜಿನಿಯರಿಗೂ ಫೋನ್ ಮಾಡಿದ್ದೀನಿ. ಅವರು ಆದಷ್ಟು ಬೇಗ ನಾಳೆಯಿಂದ ಪ್ರಾರಂಭ ಅಂತೂ ಹದಗೆಟ್ಟ ರಸ್ತೆ ಸಣ್ಣ ಪುಟ್ಟ ಕಲ್ಲು ಹಾಕಿ ರೆಡಿ ಮಾಡ್ತಾರೆ. ಮಳೆಗಾಲ ಆದ ತಕ್ಷಣ 50 ಲಕ್ಷದಲ್ಲಿ ಪುನಃ ರೆಡಿ ಆಗ್ತದೆ. ಈಗ ತಾನೇ ಶಾಸಕರು 50 ಲಕ್ಷ ಮೀಸಲು ಇಟ್ಟಿದ್ದಾರೆ. ಇನ್ನೂ ಸಹ ಅಭಿವೃದ್ಧಿ ಆಗಬೇಕು. ನೋಡ್ತಾ ಇದ್ದೀನಿ ಇಂಥ ಒಂದು ಸುಂದರವಾದ ಪ್ಲೇಸು. ಅದೇ ರೀತಿ ಜೀಪ್ನವರು, ಊರಿನವರು ಎಲ್ಲರ ಸಹಕಾರದಿಂದ ಬರುವ ಪ್ರವಾಸಿಗರಿಗೂ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಮೈನ್ ಇರೋದು ಪ್ರವಾಸಿಗರು ಇಲ್ಲದಿದ್ದರೆ ಇಲ್ಲಿ ಏನೂ ಇಲ್ಲ. ಆ ಪ್ರವಾಸಿಗರಿಗೂ ಏನೂ ತೊಂದರೆ ಆಗಬಾರ್ದು, ಊರಿನವರಿಗೂ ತೊಂದರೆ ಆಗಬಾರ್ದು. ಕೆಲವು ಸಣ್ಣ ಪುಟ್ಟ ವಿಷಯಗಳು ಮೊನ್ನೆ DF ಮುಖಾಂತರ ನಮ್ಮ ಶಾಸಕರು ಮೀಟಿಂಗ್ ಕರೆದುಬಿಟ್ಟು ಊರವರನ್ನು ಮತ್ತು ಜೀಪರವರನ್ನು ಕರೆದುಬಿಟ್ಟು ಎಲ್ರಿಗೊಂದು ವಾರ್ನಿಂಗ್ ಮಾಡಿದ್ದಾರೆ. ಏನೇ ಸಮಸ್ಯೆ ಇರಬಾರ್ದು, ಸಮಸ್ಯೆ ಇಲ್ಲದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ಏನೇ ಸಮಸ್ಯೆ ಆದರೂ ಅದಕ್ಕೆ ಮುಂದಿನ ದಿನಗಳಲ್ಲಿ ಶಾಸಕರೇ ನಿಟ್ಟಿನ ಆದೇಶವನ್ನು ನೀಡಿದ್ದಾರೆ. ಮತ್ತು ನಾವು ಸ್ಟಾಪ್ ಮಾಡಬೇಕಾಗ್ತದೆ. ಯಾರಿಗೂ ತೊಂದರೆ ಆಗಬಾರ್ದು, ಊರಿನವರಿಗೂ ತೊಂದರೆ ಆಗಬಾರ್ದು, ಕಾನೂನು ಚೌಕಟ್ಟಿನಲ್ಲಿ ಎಲ್ಲ ನಡಿಬೇಕು. ಅದೇ ರೀತಿ ಫಾರೆಸ್ಟಿನ ಒಳಗಡೆ ಏನು ವ್ಯವಸ್ಥೆಗಳಿದೆ ಅದೇ ರೀತಿ ಹೋಗಬೇಕು. ಅದೇ ರೀತಿ ಸ್ವಚ್ಛತೆ ಪಾಲನೆ ಮಾಡಬೇಕು. ಯಾವುದೇ ಪ್ಲಾಸ್ಟಿಕ್ಗಳಾಗಲಿ ಯಾವುದೇ ಒಂದು ವಸ್ತುಗಳು ಹಾಕಬಾರ್ದು, ನಿಯಮ ಪಾಲಿಸಬೇಕು. ಫಾರೆಸ್ಟ್ ಇಲ್ಲದಿದ್ದರೆ ನಾವೆಲ್ಲ ಇಲ್ಲಿ ಏನು ಬೇಡ,
AC ಬೇಡ, ಫ್ಯಾನ್ ಬೇಡ. ಮಡಿಕೇರಿ ಸುತ್ತಮುತ್ತಲೂ ಭಾರೀ ಮಳೆಯ ವಾತಾವರಣ ಮನೆ ಮಾಡಿದ್ದು ಮಾಂದಲ್ಪಟ್ಟಿ ನಿಸರ್ಗವು ಮಳೆ ಮತ್ತು ಮಂಜಿನಿಂದ ಕಂಗೊಳಿಸುತ್ತಿದೆ. ಕಣ್ಣು ಹಾಯಿಸಿದಷ್ಟು ಪ್ರಕೃತಿಯ ರಮ್ಯತೆಯ ಗರಿಬಿಚ್ಚಿರುವ ಪರಿಸರದಲ್ಲಿ ಚುಮುಚುಮು ಚಳಿ, ಮಂಜಿನ ಮುಸುಕು ಮತ್ತು ಮಳೆಯ ಹನಿಗಳ ಲೀಲೆ ಪ್ರವಾಸಿಗರಿಗೆ ಸ್ವರ್ಗ ಸದೃಶ ಅನುಭವ ನೀಡುತ್ತಿದೆ. ಇದೀಗ ಶಾಸಕರ ಪ್ರಯತ್ನದಿಂದ ಅರಣ್ಯ ಇಲಾಖಾ ನಿಧಿಯಿಂದ ಆಕರ್ಷಕ ರಸ್ತೆಯೂ ನಿರ್ಮಾಣವಾಗಿರೋದ್ರಿಂದ ಪ್ರವಾಸಿಗರ ಸಂಭ್ರಮ ಇಮ್ಮಡಿಯಾದಂತಾಗಿದೆ. ಈಗಾಗಲೇ ಎಲ್ರಿಗೂ ಗೊತ್ತಿರೋಂಗೆ ಸುಮಾರು 4 ತಿಂಗಳಿಂದ ಮಾಂದಲ್ಪಟ್ಟಿ ಕ್ಲೋಸ್ ಆಗಿತ್ತು. ಯಾರೂ ಈ ಕಡೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ನಮ್ಮ ಲೋಕಲ್ ಡಿಪಾರ್ಟ್ಮೆಂಟ್ ಅವರೆಲ್ಲ ತುಂಬ ಪ್ರಯತ್ನಪಟ್ಟು ರಸ್ತೆದು ಕಾಮಗಾರಿ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಇನ್ನೂ ಮುಂಚೆ ತುಂಬ ಕಷ್ಟಪಟ್ಟು ಬರಬೇಕಾಗಿತ್ತು, ಆದರೆ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಸ್ತೆ. ಅದರಿಂದ ಜೀಪಲ್ಲಿ ಬರೋರಾಗಲಿ ತಮ್ಮ ಸ್ವಂತ ವಾಹನದಲ್ಲಿ ಬರೋರಾಗಲಿ ಆರಾಮದಾಯಕವಾಗಿ ಬರ್ಬೋದು. ಈಗ ರೋಡ್ ತುಂಬ ಚೆನ್ನಾಗಿದೆ. ಮೊದಲಾದರೆ ವಯಸ್ಸಾದವರು ಟೂರಿಸ್ಟ್ ಎಲ್ಲ ಬರೋದು ತುಂಬ ಕಷ್ಟ ಆಗ್ತಿತ್ತು. ಈಗ ಖುಷಿಯ ವಿಚಾರ, ಚೆನ್ನಾಗಿ ಚೆಂದ ಎಂಜಾಯ್ ಮಾಡಿ ಹೋಗ್ಬೋದು. ಮೊದಲಾದರೆ ಅದೇ ಮಹಿಳೆಯರು ಮತ್ತು ವಯಸ್ಸಾದವರು ಬಂದರೆ ಸ್ವಲ್ಪ ಕಂಪ್ಲೇಂಟ್ ಹೇಳ್ತಿದ್ರು. ಅಂದರೆ ರೋಡ್ ತುಂಬ ಇದಾಗ್ತಿತ್ತು, ಮತ್ತು ಯಾರಾದರೂ ಹುಷಾರಿಲ್ಲದವರಿಗೆ ವಾಮಿಟ್ ಆಗೋದು. ಈ ನಾವು ಬೆಳಿಗ್ಗೆ ಸನ್ರೈಸ್ ಕರ್ಕೊಂಡು ಬರ್ತಾಯಿದ್ವಿ, ಆಗ ಕಂಟಿನ್ಯೂಸ್ ಜರ್ನಿ ಅಲ್ವಾ, ಸೊ ವಾಮಿಟ್ ಎಲ್ಲ ಆಗ್ತಿತ್ತು ಆಫ್ ರೋಡಿಂದ. ಈಗ ರೋಡ್ ಚೆನ್ನಾಗಿದೆ, ಚೆಂದ ಬಂದು ಹೋಗ್ಬೋದು. ಈ ಸಂದರ್ಭ ವಲಯ ಅರಣ್ಯಾಧಿಕಾರಿ ಎಚ್.ಎಸ್. ಶಿವಕುಮಾರ್, ಉಪವಲಯ ಅರಣ್ಯಾಧಿಕಾರಿ ಭರತ್ ಎಂಕೆ, ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ಚೇತನ್, ಹನುಮಂತ ರಾಯಪ್ಪ, ಕಾಂಗ್ರೆಸ್ ಪ್ರಮುಖರಾದ ತೆನ್ನೀರ ಮೈನಾ, ಕವನ್ ಕೊತ್ತೋಳಿ, ನಂದಿರ ಹರಿಚಂಗಪ್ಪ, ಕೆನಿಡುಗಣೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಜಾನ್ಸನ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.